ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಂಡ ದಿಕ್ಕಿಲ್ದಿರೋ ಮನೆ ಗೋಡೆ ಎಷ್ಟೇ ಗಟ್ಟಿಯಾಗಿದ್ರು ಜಗತ್ತಿನ ಕಣ್ಣಿಗೆ ಕಲ್ಲಿಟ್ಟಿಗೆ ಪುಡಿಯಾಗೋ ಗಾಜಿನ ಮನೆ ತರನೇ ಕಾಣೋದು. ಅಂಥದ್ರಲ್ಲಿ ಅಪ್ಪ ಇಲ್ದೆ ಹುಟ್ಟೋ ಜೀವಕ್ಕೆ ಎಷ್ಟೇ ಬಟ್ಟೆ ಹಾಕಿದ್ರು ಅದನ್ನ ಜಗತ್ತು ಬೆತ್ತಲೆಯಾಗೆ ನೋಡುತ್ತೆ. ಹೆತ್ತೋರಿಲ್ದೆ ಬೆಳೆಯೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಅನಾಥರು, ದಿಕ್ಕಿಲ್ದಿರೋರು, ಅನಿಷ್ಟರು ಅಂತ ಎಷ್ಟೋ ಮಾತುಗಳು ಕಾದ ಸೀಸದ ತರ ಕಿವಿಗೆ ಬೀಳ್ತಾನೆ ಇರುತ್ತೆ. ಹಸು ಅಂದಾಗ ಅರ್ಥ ಮಾಡ್ಕೊಳ್ಳೋರಿರಲ್ಲ, ಆಸೆಗಣ್ಣಲ್ಲಿ ಏನಾದ್ರೂ ನೋಡಿದಾಗ ಕೊಡ್ಸೋರಿರಲ್ಲ, ಕಷ್ಟ ಅಂದಾಗ ಕೈ ಹಿಡಿಯೋರಿರಲ್ಲ, ಖುಷಿ ಪಟ್ಟಾಗ ತಲೆ ಸವರೋರಿರಲ್ಲ. ಅಂತ ಜೀವನ ನನ್ನ ಶತ್ರುಗೂ ಬರಬಾರ್ದು ಅಂತ ಬೇಡ್ಕೊಳ್ಳೋಳು ನಾನು. ಅಂಥದ್ರಲ್ಲಿ ನನ್ನ ಮಗು ಈ ಕಷ್ಟ ಎಲ್ಲ ಅನುಭವಿಸೋಕ್ಕೆ ಅವಕಾಶ ಮಾಡಿಕೊಡ್ಲಾ? ಯಾರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅಪ್ಪನ ಹೆಗ್ಲು, ಅಮ್ಮನ ಮಡಿಲು ಸಿಗೋಕೆ ಸಾಧ್ಯನೇ ಇಲ್ಲ. ಆ ನೋವು ಜೀವನ ಪೂರ್ತಿ ಇರುತ್ತೆ ಅಂತ ಗೊತ್ತಿದ್ದು ಉಸಿರಾಡ್ತಿರೋದು ಎಂತ ಶಾಪ ಗೊತ್ತಾ? ಒಂದ್ ತಿಳ್ಕೊಳ್ಳಿ ಕರ್ಣ, ಹೆರೋ ನೋವು ಹೆಣ್ಣಿಗೆ ದೊಡ್ಡದು ಅಂತಾರೆ. ಆದ್ರೆ ತನ್ನ ಹೆತ್ತೋರು ಯಾರು ಅಂತಾನೆ ಗೊತ್ತಿಲ್ಲದೆ ಬದುಕೋದು ಅದಕ್ಕಿಂತ ದೊಡ್ಡ ನೋವು. ಅದನ್ನ ಸಾಯೋವರೆಗೂ ಪ್ರತಿ ಕ್ಷಣ ಅನುಭವಿಸ್ಬೇಕು. ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಂದಾಗ ಅಯ್ಯೋ ಪಾಪ ಅಂತಾರೆ. ಆದ್ರೆ ಅಪ್ಪ ಯಾರು ಗೊತ್ತಿಲ್ಲ ಅಂದ್ರೆ ಛೀ ಥೂ ಅಂತಾರೆ. ಯಾರಿಗೋ ಹುಟ್ಟಿರೋದು ಅಂತ ಮಾತು ಕೇಳಿಸ್ಕೊಳ್ಳೋದ್ರ ಜೊತೆಗೆ ಅಮ್ಮನ್ಗಾಗೋ ಅವಮಾನನ ನೋಡ್ಕೊಂಡು ಬೆಳಿಬೇಕಲ್ವಾ ಮಗು? ಅಮ್ಮನಾಗಿ ನನ್ನ ಮಗುನ ಎದೆಗೆ ಹಚ್ಕೊಂಡು ಎದೆ ಹತ್ರಕ್ಕೆ ಬೆಳೆಯೋ ಹಾಗೆ ಹೇಗೋ ಕಾಪಾಡ್ಕೋಬಹುದು. ಆದ್ರೆ ಅದೆಲ್ಲ ಆದ್ಮೇಲೂ ನನ್ನಪ್ಪ ಯಾರು ಅನ್ನೋ ಪ್ರಶ್ನೆ ಕೇಳಿದಾಗ ನಾನು ಹೆತ್ತ ಜೀವದಿದ್ರೆ ಅಪರಾಧಿ ತರ ತಲೆ ತೆಗ್ಸಿ ನಿಲ್ಬೇಕಾಗುತ್ತೆ. ಜಗತ್ ಬದಲಾಗಿದೆ ನಿತ್ಯ. ಇಷ್ಟೆಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು ನೀವು ಸೋಲ್ತೀನಿ ಅಂತ ಯಾಕೆ ಅನ್ಕೊಂಡಿದ್ದೀರಾ? ಯಾಕಂದ್ರೆ ನಾನು ನಿಮ್ ತರ ಅರಮನೇಲಿ ಬೆಳೆದೋಳಲ್ಲ, ಮಾತ್ಗೂ ಹೊಗಳೋರ್ ಮಧ್ಯೆ ಇದ್ದೋಳಲ್ಲ. ಕಂಡು ತಿಕ್ಕಿಲ್ದಿರೋ ಚಿಕ್ಕ ಗೂಡಲ್ಲಿ ಭಯದಲ್ಲೇ ಬೆಳೆದೋರ್ ನಾವು. ಯಾರಿಗೆ ಹುಟ್ಟಿದ, ಎಲ್ಲಿ ಹುಟ್ಟಿದ, ಹೇಗೆ ಹುಟ್ಟಿದ ಅನ್ನೋದು ಗೊತ್ತಿಲ್ಲದೆ ಇರೋ ಈ ಹುಡುಗನಿಗೆ ನಿಮ್ಮ ಹುಡುಗಿನ ಮದುವೆ ಮಾಡಿದ್ರೆ ನೀವು ಒಪ್ಕೋತೀರಾ? ನಿಮ್ಗೆ ನನ್ನ ಒಂಟಿತನ ಆತಂಕನೂ ಅರ್ಥ ಆಗಲ್ಲ, ಅನಾಥ ಭಾವನೂ ಅರ್ಥ ಆಗಲ್ಲ. ನನ್ಕಿಂತ ನಿಮ್ಮ ಮಾತು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ನಿತ್ಯ. ನೀವು ನಿಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ಬೆಳೆದಿರೋರು. ನಾನು ನಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಬೆಳೆದಿರೋ ಅನಾಥ. ನಾನು ಬೆಳೆದಿದ್ದು ದೊಡ್ಡ ಮನೆಯಲ್ಲೇ ಆಗಿರ್ಬೋದು, ಆದರೆ ಯಾವಾಗಲೂ ಒಂಟಿತನನೇ ಜೊತೆಲಿದ್ದಿದ್ದು. ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ನನ್ನ ಮುಖ ನಾನೇ ನೋಡ್ಕೊಂಡಂಗಾಯ್ತು. ನೀವು ಅನಾಥನ? ಆಶ್ಚರ್ಯ ಆಯ್ತಾ? ನಿಮಗೇನು ಯಾವಾಗಲೂ ನಗ್ನಗ್ತಾ ಇರ್ತಾನೆ, ಏನು ದುಃಖ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಗುಗೂ ಖುಷಿಯಾಗಿರೋದಕ್ಕೂ ವ್ಯತ್ಯಾಸ ಇದೆ ನಿತ್ಯ. ಎಷ್ಟೇ ನೋವಿದ್ರೂ ಒಂದು ವೇಳೆ ನಕ್ಬಿಡ್ಬೋದು, ಆದರೆ ಖುಷಿಯಾಗಿರ್ಬೇಕು ಅಂದರೆ ಒಂದು ಆ ನೋವನ್ನ ಸೋಲಿಸ್ಬೇಕು, ಇಲ್ಲ ಸಹಿಸ್ಕೋಬೇಕು. ದೇವರು ನನಗೆ ಎರಡೂ ಪಾಠ ಹೇಳ್ಕೊಟ್ಬಿಟ್ಟಿದ್ದಾನೆ. ನಮ್ಮ ಅಪ್ಪ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಬೇಡವಾದ ಮಗುನ ಅಂತ ಯೋಚಿಸಿದ್ರೆ ತುಂಬ ನೋವಾಗುತ್ತೆ.
ಇಷ್ಟೆಲ್ಲ ಇದ್ದು ಅಮ್ಮನಾಗಿ ನಾನೇ ಬೇಡ ಅಂತಿರೋ ಜೀವನ ಈ ಭೂಮಿಗೆ ಬರ್ಬೇಕು ಅಂತ ನೀವ್ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ನಮ್ಮ ತಾತ ಅವ್ರೊಂದು ಮಾತು ಹೇಳೋರು, ಹುಟ್ಟೋ ಯಾವ ಮಗುನೂ ಸಾಯಬಾರ್ದು, ಹುಟ್ಟಿದ್ಮೇಲೆ ಯಾವ ಮಗು ಅನಾಥ ಆಗ್ಬಾರ್ದು. ನಾನು ಅದನ್ನೇ ಪಾಲಿಸ್ಕೊಂಡು ಬರ್ತಿದ್ದೀನಿ. ಅಪ್ಪ ಅಮ್ಮ ಅನ್ಸ್ಕೊಳ್ಬೇಕು ಅನ್ನೋ ಆಸೆ ಬಿಟ್ಟು ಮಗುನೇ ಮಾಡ್ಕೊಳ್ದೆ ಹಾಗೆ ಇದ್ಬಿಡ್ಬೋದು. ಆದ್ರೆ ಹುಟ್ಟೋ ಪ್ರತಿ ಮಗುಗೂ ಅಪ್ಪ ಅಮ್ಮನ ಪ್ರೀತಿ ಸಿಗ್ಲೇಬೇಕಲ್ವಾ ಕರ್ಣ? ಈಗ ಯಾವ್ದೋ ಒತ್ತಾಯಕ್ಕೆ ಕಟ್ಬಿದ್ದು ಭೂಮಿಗೆ ಬರಕ್ ಬಿಟ್ಟೆ ಅಂತ ಅನ್ಕೊಳ್ಳಿ, ಆಗ ಅಪ್ಪ ಅಮ್ಮನ ಪ್ರೀತಿನೂ ಪೂರ್ತಿಯಾಗಿ ಸಿಗೋದಿಲ್ಲ. ಅಪ್ಪ ಎಲ್ಲಿ ಹೋದ್ರು ಅವ್ರು ಯಾರು ಅಂತ ಕೇಳೋ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ. ನಿಮ್ಮಪ್ಪ ಮದ್ವೆಗ್ ಮುಂಚೆನೆ ಓಡ್ ಹೋದ್ರು ಅಂತ ನನ್ನ ಕೈಲೂ ಹೇಳಕ್ ಆಗಲ್ಲ ಕರ್ಣ. ಅಂದ್ಮೇಲೆ ಹುಟ್ಟೋ ಮಗು ಕಣ್ಣಲ್ಲಿ ನಾನು ಕೆಟ್ಟಮ್ಮ ಆಗ್ತೀನಲ್ವಾ? ಜಗತ್ತಲ್ಲಿ ಕೆಟ್ಟ ಅಪ್ಪ ಇರ್ಬೋದು, ಆದ್ರೆ ಕೆಟ್ಟ ಮರಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತೇ ಇಲ್ವಾ ನಿತ್ಯ? ಆದ್ರೆ ಪ್ರತಿಯೊಂದು ಮಾತು ಸತ್ಯ ಆಗಿರ್ಬೇಕಾಗಿಲ್ಲ ಅಲ್ವಾ ಕರ್ಣ? ನನ್ ಮಗು ನಾಳೆ ಕಣ್ಣಲ್ಲಿ ಕಣ್ಣಿಟ್ಟು ಅಪ್ಪ ಎಲ್ಲಿ ಅಂತ ಕೇಳಿದಾಗ ಸತ್ಯ ಹೇಳೋಕಾಗ್ದಿರೋ ನಾನು ಒಳ್ಳೆ ಅಮ್ಮ ಆಗಕ್ಕೆ ಹೇಗ್ ಸಾಧ್ಯ? ಒಂದ್ ವೇಳೆ ನಾನು ಒಳ್ಳೆಯವಳಾಗೋದಕ್ಕೆ ಉತ್ತರ ಕೊಡ್ಲೇಬೇಕು ಅಂದ್ರೆ ಏನ್ ಹೇಳಿ ನಾನು? ನಿಮ್ಮ ಅಪ್ಪನೇ ನಿಮ್ಮ ಅಮ್ಮನ ಮದುವೆ ಆಗಿದ್ದು ಅಂತ ಹೇಳಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಮ್ಮಪ್ಪ ಯಾರು ಅಂತ ಕೇಳಿದ್ರೆ ಮಗುಗೆ ಏನು ಉತ್ತರ ಕೊಡ್ಲಿ ಅಂತ ತಾನೇ ನಿಮ್ ಚಿಂತೆ. ಡಾಕ್ಟರ್ ಕರ್ಣನೇ ನಿಮ್ಮಪ್ಪ ಅಂತ ಹೇಳಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಮ್ಮಪ್ಪ ಯಾರು ಅಂತ ಕೇಳಿದ್ರೆ ಮಗುಗೆ ಏನು ಉತ್ತರ ಕೊಡ್ಲಿ ಅಂತ ತಾನೇ ನಿಮ್ ಚಿಂತೆ. ಡಾಕ್ಟರ್ ಕರ್ಣನೇ ನಿಮ್ಮಪ್ಪ ಅಂತ ಹೇಳಿ. ಏನ್ ಮಾತಾಡ್ತಾ ಇದ್ದೀರಾ ಕರ್ಣ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಒಂದ್ ಜೀವ ಉಳಿತಂದ್ರೆ ಏನ್ ಬೇಕಾದ್ರೂ ಆಗಿ ನಿತ್ಯ, ನಾನು ರೆಡಿ ಇದ್ದೀನಿ. ಹುಟ್ಟಿರೋ ಜೀವಕ್ಕೋಸ್ಕರ ನಿಮ್ ಜೀವನ ಆಸೆ ಕನ್ಸು ಎಲ್ಲ ಒತ್ತೆ ಇಡ್ತಾ ಇದ್ರ. ನಾಳೆ ಆ ಮಗು ನಿಮ್ ಬದುಕಲ್ಲಿ ಉಳಿದ್ರೆ ನೀವ್ ಏನೇನ್ ಕಳ್ಕೋಬೇಕು ಯೋಚನೆ ಮಾಡಿದ್ದೀರಾ? ಮಗುನ ಜೀವಂತ ಉಳಿಸಕ್ಕೆ ನಾನು ಎಂತ ತ್ಯಾಗಕ್ಕೂ ಸಿದ್ಧ. ಸರಿ, ಹಾಗಿದ್ರೆ ಡೆಲಿವರಿ ಆದ್ಮೇಲೆ 3 ತಿಂಗಳು ನಾನು ಇರ್ತೀನಿ. ಆಮೇಲೆ ಮಗುನ ನಿಮ್ ಕೈಗಿಟ್ಟು ಯಾರಿಗೂ ಕಾಣಿಸ್ತಾ ಇರೋ ತರ ಹೊರಟೋಗ್ತೀನಿ.